ಒಟ್ಟಿಗೆ ಎಲ್ಲ ಗಣ್ಯಮಾನ್ಯರು ಕೂಡ ಸಂಘರ್ಷಗಳನ್ನ ನಾವು ಪವಿತ್ರವಾದ ಗ್ರಂಥ ಅದು ನಮ್ಮ ಸಂವಿಧಾನ 1949 ನವೆಂಬರ್ 26ರಂದು ರಚಿಸಲಾಗಿ ಈ ಗ್ರಂಥವನ್ನು ಅಧಿಕೃತವಾಗಿ 1950 ಜನವರಿ 26ರಂದು ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗಿ ಈ ಪವಿತ್ರವಾದ ಗ್ರಂಥ ಸಂವಿಧಾನವನ್ನು ನಾವು ನಮಗೆ ಅರ್ಪಿಸಿಕೊಂಡಿರುವಂತಹ ದಿನ. ಇವತ್ತು 76 ವರ್ಷಗಳ ಈ ಒಂದು ಸಂಭ್ರಮವನ್ನು ಬಹಳ ಹೆಮ್ಮೆಯಿಂದ ಒಬ್ಬ ಭಾರತೀಯ ಪ್ರಜೆಯಾಗಿ ನೀವೆಲ್ಲ ಆಚರಿಸಿರುವುದು ನಮಗೆಲ್ಲರಿಗೂ ಒಂದು ಸಂತಸದ ವಿಷಯ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸ್ವಾತಂತ್ರ್ಯಕ್ಕೆ ಈ ಪವಿತ್ರವಾದ ಸಂವಿಧಾನವನ್ನು ರಚಿಸಿ ಪ್ರಜಾಪ್ರಭುತ್ವವನ್ನು ಜನರಿಗೋಸ್ಕರ ಜನರಿಗೆ ಎನ್ನುವ ಈ ಒಂದು ಪವಿತ್ರವಾದ ಗ್ರಂಥವನ್ನು ನಾವು ಒಪ್ಪಿಕೊಂಡು ಇವತ್ತು 76 ವರ್ಷದ ಒಂದು ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ನಮಗೆ ಕೊಡುಗೆಯಾಗಿ ಕೊಟ್ಟಿರುವಂತಹ ನಮ್ಮ ದಿಗ್ಗಜರು ಪೂರ್ವಜರು ಈ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿ ಈ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟಂತ ಆ ಎಲ್ಲ ಪುಣ್ಯಾತ್ಮರಿಗೆ ಈ ವೇದಿಕೆ ಪರವಾಗಿ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರೆಲ್ಲ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದು ಉಚಿತವಾಗಿ ಅಲ್ಲ. ಈ ಸ್ವಾತಂತ್ರ್ಯವನ್ನು ಸವಿದಂತ ಭಾರತೀಯ ನಿಜವಾದ ಪ್ರಜೆಗಳು ಆ ಸ್ವಾತಂತ್ರ್ಯವನ್ನು ಸವಿಯುವಂತ ಆ ಮನಸ್ಸುಗಳಿಗೆ ಮಾತ್ರ ಸ್ವಾತಂತ್ರ್ಯ ಇದೆ. ಇನ್ನು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಸ್ವಾತಂತ್ರ್ಯದ ವಿರುದ್ಧ ಸಂವಿಧಾನದ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಮಾತಾಡುವಂತ ಮನಸ್ಸುಗಳಿಗೆ ಅಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ಈ ಪವಿತ್ರವಾದ ಸಂವಿಧಾನವನ್ನ ಈ ಒಂದು ಸ್ವಾತಂತ್ರ್ಯವನ್ನ ಇವತ್ತು ಅನುಭವಿಸಿ ಇದರ ಅನುಭವವನ್ನು ಉಂಡಿ ಈ ಅನುಭವದಿಂದ ಅಧಿಕಾರವನ್ನು ತೆಗೆದುಕೊಂಡಂತ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದನ್ನು ನೋಡಿದ್ರೆ ಎಲ್ಲೋ ಇವತ್ತು ನಮ್ಮ ಮನಸ್ಸಿಗೆ ನೋವಾಗುವಂತಹ ಸಂದರ್ಭ ಇವತ್ತು ಭಾರತೀಯರಿಗೆ ತಂದಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಸಂವಿಧಾನದ ಒಂದು ಹುದ್ದೆ ಸಂವಿಧಾನದಿಂದಲೇ ಇವತ್ತು ಅಧಿಕಾರಕ್ಕೆ ಬಂದಿರುವಂತಹ ನಾವು. ಯಾಕಂದ್ರೆ ಪ್ರಜಾಪ್ರಭುತ್ವ, ಯಾಕಂದ್ರೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತ ನಾವು ಹೇಳ್ತೀವಿ. ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಎನ್ನುವ ಒಂದು ಸಂವಿಧಾನವನ್ನ ರಚಿಸಿಕೊಟ್ಟಿರುವಂತಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಂಥದ್ದು ಇವತ್ತು ಎಷ್ಟು ಅವರು ಇವತ್ತು ನ್ಯಾಯ ಸಮ್ಮಿತವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆ ಇಂಥ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ? ಸಂವಿಧಾನದ ಬದಲಾವಣೆ, ಈ ಸಂವಿಧಾನವನ್ನು ಅನುಭವಿಸಿರುವಂತ ಕಳೆದ 76 ವರ್ಷದಿಂದ ಈ ದೇಶದಲ್ಲಿ ಜನಿಸಿ ಈ ದೇಶದ ಅನ್ನವನ್ನು ತಿಂದು ಈ ದೇಶದ ಸಂವಿಧಾನವನ್ನು ಸವಿದು ಮಾತಾಡುವಂತಹ ಮನಸ್ಸುಗಳಿಗೆ ನಾವೆಲ್ಲರೂ ಧಿಕ್ಕರಿಸಬೇಕು. ಯಾಕಂದ್ರೆ ನಾವು ಭಾರತೀಯ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತು ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಪಾಲು ಎನ್ನುವ ಈ ದೇಶದಲ್ಲಿ ಇವತ್ತು ಏನು ಪಟ್ಟಬದ್ಧ ಹಿತಾಸಕ್ತಿಗಳು ದೇಶ ವಿರೋಧ ಚಟುವಟಿಕೆಗಳನ್ನು ಮಾಡುವಂತವರಿಗೆ ನಾವೆಲ್ಲರೂ ಭಾರತೀಯ ಪ್ರಜೆಗಳಾಗಿ ಖಂಡಿಸದೇ ಇದ್ರೆ ನಾವು ಕೂಡ ವಂಚಿತ ಆಗ್ತೀವಿ ಎನ್ನುವುದನ್ನು ಅರಿವಿಟ್ಕೊಂಡು ನಾವು ನಡೀಬೇಕಾಗುತ್ತೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಅಂತ ಮನಸ್ಸುಗಳನ್ನ ತಿರಸ್ಕರಿಸಿ ಏನು ಸ್ವಾತಂತ್ರ್ಯವನ್ನ ಸವಿದು ಅನುಭವಿಸಿ ಇವತ್ತು ಆ ಸ್ವಾತಂತ್ರ್ಯದ ಇವತ್ತು ಹೆಮ್ಮೆಯನ್ನು ಪಡುವಂತ ಆ ಮನಸ್ಸುಗಳು ನಾವು ಭಾರತೀಯರು ಅನ್ನೋ ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅದಕ್ಕೆ ಏನು ಈ ಪವಿತ್ರವಾದ ಗ್ರಂಥ ಇವತ್ತು ಅಸ್ತಿತ್ವಕ್ಕೆ ಬಂದು ನಾವೆಲ್ಲ ಆ ಪವಿತ್ರವಾದ ಗ್ರಂಥದ ಅಡಿಯಲ್ಲಿ ನಾವು ಭಾರತೀಯ ಪ್ರಜೆಗಳು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಡೆಯುವಂತಹ ಮನಸ್ಸುಗಳನ್ನ ನಾವು ಇವತ್ತು ಗೌರವಿಸಬೇಕು. ಇವತ್ತು ಧಿಕ್ಕರಿಸುವಂತಹ ಮನಸ್ಸುಗಳಿಗೆ ಸ್ವಾತಂತ್ರ್ಯದ ರುಚಿಯನ್ನೇ ಇವತ್ತು ಅರಿವಂತ ಮನಸ್ಸುಗಳಿಗೆ ನಾವು ಧಿಕ್ಕರಿಸಬೇಕು ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಇಳಕಲ್ ತಾಲೂಕು ಆಡಳಿತ ಬಹಳ ಅದ್ಧೂರಿಯಾಗಿ
ಕಳೆದ ವರ್ಷದಿಂದ ಈ ಒಂದು ಗಣರಾಜ್ಯೋತ್ಸವವನ್ನು ಬಹಳ ಅತ್ಯಂತ ಗೌರವದಿಂದ ಇವತ್ತು ಆಚರಿಸ್ತಾ ಇರುವುದನ್ನು ನೋಡಿದ್ರೆ ಇವತ್ತು ನಮಗೆಲ್ಲರಿಗೂ ಇವತ್ತು ತಾಲೂಕು ಆಡಳಿತ ಒಂದು ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ನಾನು 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರ್ತಾ ನನ್ನ 2 ಮಾತನ್ನು